ಹಲೋ, ಆದಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಆದಿ ಬಗ್ಗೆನಾ? ಆದಿ ಬಗ್ಗೆ ನನಗೆ ಗೊತ್ತಿರೋಕ್ಕೆ ಸಾಧ್ಯ ಲಕ್ಷ್ಮಿ. ನಾನು ಕಾಲ್ ಮಾಡಿದ್ದು ಅಸೈನ್ಮೆಂಟ್ ಬಗ್ಗೆ ಏನೋ ಕೇಳೋಣ ಅಂತ. ನಾನು ಯಾವುದೋ ಯೋಚನೆಯಲ್ಲಿದ್ದೆ. ಯಾವುದೋ ಯೋಚನೆ ಅಲ್ಲ, ಬರೀ ಆದಿದೆ ಯೋಚನೆ ಆಗಿದೆ ನಿನಗೆ. ಅಲ್ಲ, ನೀನು ಯಾಕೆ ಆದಿ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಅವನ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಆ ಶಮಿತಾ ಇದ್ದಾಳಲ್ಲ. ಶಮಿತಾನ? ಹ್ಞೂ, ಮತ್ತೆ ಆದಿಗೋಸ್ಕರ ಅಸೈನ್ಮೆಂಟ್ ಬರ್ಕೊಡೋಕೆ ಅವಳಿಗೇನು ಹುಚ್ಚ? ಆದಿ ಹೇಳ್ದೆ ಅವಳಿಗೆ ಹೆಂಗೆ ಗೊತ್ತಿರುತ್ತೆ? ಅವ್ನು ಹೇಳಿರ್ತಾನೆ, ಇವಳು ಬರ್ದಿರ್ತಾಳೆ. ನಿನಗೆ ಅಷ್ಟೊಂದು ಕೇರಿದ್ರೆ ನೀನೇ ಡೈಲಿ ಅವನನ್ನ ಕಾಲೇಜಿಗೆ ಕರ್ಕೊಂಡು ಬಾ, ವಾಪಸ್ ಕರ್ಕೊಂಡು ಹೋಗು. ನನಗೆ ಹೇಳಕ್ ಬರಬೇಡ. ಏಯ್, ಬಂದ್ರೆ ಇವಳ ಜೊತೆ ಏನು ಮಾತು? ಸೌಮ್ಯ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನಾಗಿ ಮಾರಿ ಹಿಂಗೆ ಸುಟ್ಟು ಹೋಗಿರೋ ಬದ್ನಿಕಾಯಿ ಥರ ಮಾಡ್ಕೊಂಡು ನಿಂತ್ರ ನೀ ಮಾಡಿರೋ ಎಡವಟ್ಟೆಲ್ಲ ಬರೋಬ್ಬರ ಆಗ್ತೈತಿ ಅಂತ ಅನ್ಕೊಂಡೇನು? ಇನ್ನೊಂಗೇನು ಕನ್ಸ್ ಬಿದ್ದಿತ್ತ ವಿಮಲಕ್ಕ ಅವ್ರು ಆಗ ಅಡುಗೆ ಮನೆಗೆ ಬರ್ತಾರೆ ಅಂತ? ಉಚಿತಲಿ ವಿಷಯ ವಿಮಲಕ್ಕ ಅವ್ರ ಕಿವಿಗೆ ಬತ್ತು ಅಂತ ನಾನು ಬೈಲಿಕ್ಕತ್ತಿಲ್ಲ. ಈ ನಿನ್ನ ಬಾಯಿಂದ ಮಾತುಗಳು ಬಂದವಲ್ಲ, ಅದರಿಂದ ಇಂಥದ್ದೆಲ್ಲ ಆತು ಅಂತ ಬೈಲಿಕ್ಕತ್ತೀನಿ. ಇಷ್ಟಕ್ಕೂ ಈ ಮನೆಯೊಳಗೆ ನಿನ್ನ ಕೆಲಸ ಏನು ಹೇಳು? ಕಸ ಹೊಡೆಯೋದು, ನೆಲ ಒರೆಸೋದು, ಅಡಿಗೆ ಮಾಡೋದು, ಬಾಂಡೆ ತಿಕ್ಕೋದು. ಇದನ್ನು ಬಿಟ್ಟು ಊರು ಸಾಬರಿ ಎಲ್ಲ ನಿನಗೆ ಯಾಕೆ ಬೇಕು ಹೇಳು? ಈ ಮನೆಯೊಳಗೆ ಏನಾರ ಕೇಳಿಸ್ಕೊಂಡಿಲ್ಲ ಅಂತ ಸುಮ್ಮನಿರ್ಬೇಕು. ಏನಾದ್ರೆ ನೋಡಿದ್ರೆ ಏನು ನೋಡಿಲ್ಲ ಅಂತೇಳಿ ಸುಮ್ಮನಿದ್ದು ಬಿಡ್ಬೇಕು. ಗೊತ್ತಾಗ್ತಿಲ್ಲ? ನಾನೇನು ಊರವ್ರ ಹತ್ರ ಎಲ್ಲ ಹೇಳಕ್ ಹೋಗಿಲ್ಲ. ನನ್ನ ಗಂಡ ಅಂತ ನಿಂತವ ಹೇಳ್ಕೊಳಕ್ ಬಂದೆ. ನನ್ನ ಹಂತಕ್ಕೆ ಯಾಕೆ ಹೇಳಕ್ಕೆ ಬರ್ಬೇಕಿತ್ತು? ನನ್ನ ಹಂತ ಕೇಳಕ್ಕೆ ಬಂದಿದ್ದು ಕಣ ಇಷ್ಟೆಲ್ಲ ಆಗಿದ್ದು. ಲಕ್ಷ್ಮವ್ವ ಹೊಡೆದ್ರು ಇಲ್ವೋ ಗೊತ್ತಿಲ್ಲ, ಆದ್ರೆ ನೀ ಮಾತಾಡಿ ಅಲ್ಲ, ಅದರಿಂದನೇ ಇಷ್ಟೆಲ್ಲ ಆಗಿದ್ದು. ನಿಂದ ಮಾಡಿದ ತಪ್ಪು. ನೋಡೋ, ನಾ ಹೇಳಕ್ ಬಂದಿದ್ ತಪ್ಪೆ, ಒಪ್ಕತೀನಿ. ಆದ್ರೆ ನನ್ನಿಂದಲೇ ಆಗಿದ್ದಂತ ಮಾತ್ರ ಹೇಳ್ಬೇಡ. ದಡ್ಡಿ, ಇನ್ನೇನು ಹೇಳ್ಬೇಕ ನೀನು ಬುದ್ಧಿಗೆ? ಅವ್ರಿಬ್ರು ಗಂಡ ಹೆಂಡತಿ ಎಷ್ಟು ಬೇಕಷ್ಟು ಜಗಳ ಮಾಡ್ಕೋತಾರ. 4 ಗಾಡಿ ನಡವರ್ಕ್ ಇರ್ಬೇಕಾಗಿರೋ ವಿಷಯನ 4 ಮಂದಿಗೆ ಹಬ್ಬುವಂಗೆ ಮಾಡಿಬಿಟ್ಟಲ್ಲ. ಇಂಥ ಕೆಟ್ಟ ಕೆಲಸ ನಿನಗೆ ಯಾಕೆ ಬೇಕಾಗಿತ್ತಾ? ನೀನ್ ಹೇಳಿದ್ ಸರಿಯಾಗಿದ್ರೆ ನಾನು ಹೇಳಿದ್ದು ಸರಿಯಾಗೇ ಅದೇ. ಏನು ಸರಿ ಐತಿ? ಏನು ಸರಿ ಐತಿ? ಈಗ ನೋಡು, ಆದಿ ಅಣ್ಣ ಮನೆಗೆ ಬಂದಿಲ್ಲ, ಅವರು ಮನೆ ಬಿಟ್ಟೋಗೋರೆ. ಅವ್ರು ಯಾಕೆ ಮನೆ ಬಿಟ್ಟೋಗೋರೆ ಅಂತ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗಿ ಗಾಬರಿ ಆಗೋಕ್ ಮುಂಚೆನೆ ವಿಷಯ ಏನು ಅಂತ ಗೊತ್ತಾಗಿಲ್ವಾ? ಇಷ್ಟು ಸಣ್ಣ ವಿಷಯಕ್ಕೆ ಹಿಂಗಾಗಿರೋದು ಅಂತ ನಾ ಹೇಳಿದ್ಮ್ಯಾಕೆ ಗೊತ್ತಾಗಿರೋದು. ನಾ ಹೇಳಿದ್ದು ಸರಿಯಾಗದೆ. ಇಲ್ಲಾಂದ್ರೆ ಈ ವಿಷಯ ಗೊತ್ತಿಲ್ದಿದ್ರೆ ಈ ಮನೆಗೆ ದೊಡ್ಡ ಜಗಳನೇ ಆಗಿರೋದು. ಈಗ ಆಗ್ಲಿಕ್ಕತ್ತಿರೋ ಜಗಳ ಏನು ಸಣ್ಣ ಜಗಳ ಅನ್ಕೊಂಡೆ ನಮ್ಮಂಗ್ಯ? ನನಗೆ ಬರ್ಲಿಕ್ಕತ್ತಿರೋ ಸಿಟ್ಟಿಗೆ ಒಂದು ಕೊಡಬಾರ್ದು ಕೊಟ್ಟಂದ್ರೆ ಮಾರಿ ಮೂಲಂಗಿ ಪಚ್ಚಿಡಿ ಆಗಿಬಿಡ್ಬೇಕು. ಲಕ್ಷ್ಮವ್ವ ಬರ್ಲಿಕ್ಕತ್ತಾರ, ಸುಮ್ಮನೆ ನಿಂತ್ಕೋ. ಏನಕ್ಕೇನಾರ ಮಾತಾಡಿ ಮತ್ತೆ ಗದ್ದಲ ಹಿಡಿಸ್ಲಿಕ್ಕೆ ಹೋಗ್ಬೇಡ. ಗಪ್ ಚುಪ್ ನಿಂತ್ಕೋಬೇಕು. ಗೊತ್ತಾಗ್ತಿಲ್ಲ? ಪ್ರಸಾದ್ ಅಣ್ಣ, ಸ್ವಲ್ಪ ಹೊರಗೆ ಹೋಗ್ತಿದ್ದೀನಿ, ನನಗೆ ಗೊತ್ತಾಗಲ್ಲ, ಬರ್ತೀರಾ? ಬರ್ತೇನ್ರಿ, ನಡ್ರಿ ಲಕ್ಷ್ಮವ್ವ. ಲಕ್ಷ್ಮಿ, ಎಲ್ಲಿ ಹೊರಟಿದ್ಯಾ? ಅಕ್ಕ, ಅದು ಆದಿನ ಹುಡ್ಕಕ್ಕೆ ಹೋಗ್ತಿದ್ದೀವಿ. ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ. ಆದಿ ಎಲ್ಲಿದ್ದಾನೆ ಅಂತ ಗೊತ್ತಿದ್ರೆ ಮನೇಲಿ ಹೇಳಿದ್ರೆ ಆಯ್ತು. ನೀನು ಯಾಕೆ ಹೋಗ್ತೀಯಾ? ಇಲ್ಲ ಅಕ್ಕ, ಆದಿ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ನಾನೇ ಅವನನ್ನು ಕರ್ಕೊಂಡು ಬರೋದು ಸರಿ. ಇಲ್ಲಾಂದರೆ ನನ್ನ ಮೇಲೆ ಬಂದಿರೋ ಅಪವಾದ ನಿಜ ಆಗುತ್ತೆ. ಸರಿ, ಹುಷಾರು. ಸರಿ ಅಣ್ಣ, ಬನ್ನಿ ಹೋಗೋಣ. ನಡ್ರಿ ಅವ. ಮೇಡಮ್. ಹೇಳಿ ಸರ್. ಮೇಡಮ್, ಧರ್ಮರಾಜ್ ಸರ್ ಇದ್ದಾರಾ? ಇದ್ದಾರೆ ಸರ್, ಒಂದು ನಿಮಿಷ. ಮಾವ, ಅತ್ತೆ, ಇನ್ಸ್ಪೆಕ್ಟರ್ ಸರ್ ಬಂದಿದ್ದಾರೆ. ಗಿರಿ, ಆದಿ ಬಗ್ಗೆ ನೀನೇನಾದರೂ ಪೊಲೀಸ್ನವರಿಗೆ ಇಂಟಿಮೇಷನ್ ಕೊಟ್ಟಿದ್ಯಾ? ಇಲ್ಲಪ್ಪ, ಹಾಗೇನಾದರೂ ಇದ್ದಿದ್ರೆ ನಿಮ್ಮ ಹತ್ರನೇ ಮಾತಾಡ್ತಿದ್ದೆ. ಮತ್ತೆ ಯಾಕೋ ನಮ್ಮನೆ ಹತ್ರ ಬಂದಿದ್ದಾರೆ? ಈಗಲೇ ಕೇಳೋಣ. ಬನ್ನಿ ಇನ್ಸ್ಪೆಕ್ಟರ್. ಬನ್ನಿ ಸರ್. ಹಲೋ ಸರ್. ಏನು ಇಲ್ಲಿವರೆಗೂ? ಸರ್, ಅದೇ ನಿಮ್ಮ ಮೊಮ್ಮಗ ಕಳೆದೋಗಿರೋದ್ರ ಬಗ್ಗೆ ನಿಮ್ಮ ಮನೆಯಿಂದನೇ ಒಂದು ಕಂಪ್ಲೇಂಟ್ ಬಂದಿತ್ತು. ಅದಕ್ಕೋಸ್ಕರ
ನಾನೇ ಪರ್ಸ್ನಲ್ ಬಂದು ನಮ್ಮನೆ ಅಂತ ಕಂಪ್ಲೇಂಟ್ ಯಾರು ನನ್ನ ಗಮನಕ್ಕೂ ಬರದೆ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು? ನಾನೇ. ಏ ವಿಮಲಾ, ಯಾರನ್ನ ಕೇಳಿ ಕಂಪ್ಲೇಂಟ್ ಕೊಟ್ಟೆ? ಹಲೋ, ನಮಸ್ಕಾರ ವಿಮಲಾ ಮೇಡಮ್. ಯಾರು? ನಾನು ಯಾರು ಅನ್ನೋದಕ್ಕಿಂತ ನಾನು ಏನು ಹೇಳ್ತೀನಿ ಅನ್ನೋದು ತುಂಬ ಮುಖ್ಯ. ಆದರೆ ಯಾರೋ ಹೇಳಿದ್ನ ಯಾಕೆ ಕೇಳಿಸ್ಕೋಬೇಕು ಅಂತ ನಿಮಗೇನಾದರೂ ಅನಿಸಿದ್ರೆ ನನ್ನ ನಿಮ್ಮ ಹಿತೈಷಿ ಅಂದ್ಕೊಳ್ಳಿ. ನಿಮ್ಮ ಮಗ ವಾಪಸ್ ಮನೆಗೆ ಬರಲ್ಲ ಅಂತ ಹೇಳಿದ್ರೆ ನಿಮಗೇನು ಅನಿಸುತ್ತೆ? ಹಲೋ, ಯಾರು ನೀವು? ಏನು ಮಾತಾಡ್ತಿದ್ದೀರಾ? ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ಸ್ವಲ್ಪ ಸಮಾಧಾನ ಕೇಳಿ. ನಾನು ನಿಮ್ಮ ಹಿತೈಷಿ ಅಂತ ಹೇಳಿದ್ದೀನಿ. ನಿಮಗೆ ನಿಮ್ಮ ಮಗನಿಗೆ ಕೆಟ್ಟದ್ದು ಬಯಸಲ್ಲ. ಒಂದು ಕ್ಲಾರಿಟಿ ಕೊಡ್ತೀನಿ, ನಿಮ್ಮ ಮಗ ನನ್ನ ಜೊತೆ ಇಲ್ಲ. ಅಕಸ್ಮಾತ್ ಇದ್ದಿದ್ರೂ ನನ್ನಿಂದ ಅವನಿಗೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ. ನಿಮಗೊಂದು ಕಿವಿ ಮಾತು ಹೇಳಲಾ? ನಿಮ್ಮ ಮನೆಯವರನ್ನು, ನಿಮ್ಮ ಮಾವನ್ನ ನಂಬ್ಕೊಂಡ್ರೆ ಉಪಯೋಗನೇ ಇಲ್ಲ. ನಿಮ್ಮ ಮಗ ನಿಮಗೆ ಸಿಗಬೇಕು ಅಂದರೆ ನೀವೇ ಕಂಪ್ಲೇಂಟ್ ಕೊಡಬೇಕು. ಪೊಲೀಸ್ ಕಂಪ್ಲೇಂಟಾ? ಮಗ ಮನೆಗೆ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಹೆತ್ತ ತಾಯಿಗೆ ಯಾರ್ದಾದ್ರೂ ಪರ್ಮಿಷನ್ ಬೇಕಾ ಮೇಡಮ್? ಪರಿಸ್ಥಿತಿ ಸೀರಿಯಸ್ ಇದೆ ಮೇಡಮ್. ಸಮಯ ಬಂದಾಗ ನಾನು ಯಾರು, ನನಗೂ ನಿಮ್ಮ ಫ್ಯಾಮಿಲಿಗೂ ಏನು ಸಂಬಂಧ ಎಲ್ಲ ಗೊತ್ತಾಗತ್ತೆ. ಈಗ ನಾನು ಯಾರು ಅನ್ನೋದಕ್ಕಿಂತ ತುಂಬ ಇಂಪಾರ್ಟೆಂಟು ನಿಮ್ಮ ಮಗ. ಅವನು ನಿಮಗೆ ಬೇಕೋ ಬ್ಯಾಡ್ವೋ? ವಿಮಲಾ, ನಿನ್ನೆ ಕೇಳ್ತಾ ಇರೋದು. ನಮ್ಮನ್ನು ಯಾರ್ದು ಕೇಳ್ದೆ? ಯಾಕೆ ಕಂಪ್ಲೇಂಟ್ ಕೊಟ್ಟೆ? ನನ್ನ ಮಗನ ಮೇಲೆ ಯಾರಿಗೂ ಕಾಳಜಿ ಇಲ್ವಲ್ಲ, ಅದಕ್ಕೆ ನಾನೇ ಕಂಪ್ಲೇಂಟ್ ಕೊಟ್ಟೆ.